ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ಡೈಲಿ ದಿನದಂತೆ ರೂಮ್ ಕಸ ಹೊಡೆದು ಹಾಸಿಗೆ ಚಾಪೆ ದಿಂಬು ಎಲ್ಲ ಮರ್ಚಿಟ್ಟು ನಾವು ಮುಂದಿನ ಕೆಲಸಕ್ಕೋಸ್ಕರ ಮುಂದೆ ಹೋಗ್ಬೇಕಲ್ರಿ. ಮಿಡಲ್ ಕ್ಲಾಸ್ ಜೀವನ, ಸಿಂಗಲ್ ಲೈಫು. ಲೈಟ್ ಆಫ್ ಮಾಡಿ ಮುಂದಕ್ಕೆ ಹೋಗಿ ನಮ್ಮ ರಾಗಪ್ಪಗೆ, ಪರಿಮಳಾಚಾರ್ಯರಿಗೆ ಕೈ ಮುಗ್ದು, ಲೀಲಾಧಾರ ನಮ್ಮ ಕೃಷ್ಣಪ್ಪಗೆ ಕೈ ಮುಗ್ದು, ಭಗವದ್ಗೀತೆ ನಮರ್ಸಿ, ಆಂಜನೇಯಗೆ ನಮಸ್ಕಾರ ಮಾಡಿ, ಇದೆಲ್ಲ ನಮ್ಮ ಲೈಫು. ಈ ಲೈಟು ಆಫ್ ಮಾಡಿ ಮುಂದಕ್ಕೆ ಹೋಗ್ಬೇಕು. ಬ್ಯಾಚುಲರ್ ರೂಮ್ಗಳು ಸ್ವಲ್ಪ ಹಾಗೆ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತ್ತಲೆಯಲ್ಲೊಂದು ಕವನ. ಯಾರ ಜೀವನನೂ ಕತ್ತಲೆ ನೀವು ಮಾಡೋಕ್ಕೆ ಹೋಗಬೇಡಿ. ಭಗವಂತ ಮುಂದೊಂದು ದಿನ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವನೇ ಕತ್ತಲೆ ಮಾಡಿರ್ತಾನೆ. ಹಾಗಾಗಿ ಯಾರ ಜೊತೆನೂ ಆಟ ಆಡಬೇಡಿ. ಇನ್ನೊಬ್ಬರು ಲೈಫಲ್ಲಾಗಲಿ, ಬಾಳಲ್ಲಾಗಲಿ, ಪ್ರೀತಿ ಪ್ರೇಮದಲ್ಲಾಗಲಿ ಆಟಾಡಕ್ಕೆ ಹೋಗಬೇಡಿ. ಮುಂದೊಂದು ದಿನ ಭಗವಂತ ನಿಮ್ಮ ಲೈಫ್ನೇ ಕತ್ತಲೆ ಮಾಡಿಬಿಡ್ತಾನೆ. ಅದರಲ್ಲೂ ಸತ್ಯವಂತರ ಕೈಲಿ ಅವತಾರ ಆಡಕ್ಕೆ ಹೋಗಬೇಡಿ. ಭಗವಂತನ ಲೀಲಾಜಾಲ, ಕೃಷ್ಣನ ಒಂದು ಸಂಕೇತ. ಸ್ನೇಹಿತರೆ, ಮುಂದೆ ಹೋಗ್ತಾಯಿದ್ದೀನಿ. ನಮ್ಮ ಹಾಲ್ ಚೇತಣ್ಣನ ಹತ್ರ ಇನ್ನೇನು ಸ್ವಲ್ಪ ದೂರ. ನಮ್ಮ ಈ ಸ್ನೇಹಿತರು ಸಿಗಲಿಲ್ಲ ಇವತ್ತು, ನಮ್ಮ ಚೋಟು ಸಿಗಲಿಲ್ಲ ಮುಂದೆ. ಹಾಗಾಗಿ ನಿಮಗೆಲ್ಲ ನಮಸ್ಕಾರ ಮಾಡ್ಕೊತ ನೋಡಿ, ಚೇತಣ್ಣ ಒಳಗೆ ಆರಾಮಾಗಿ ಕೂತನ್ನು ಮಾತಾಡ್ಸ್ಕೊಂಡು ಮುಂದೆ ಹೋದೆ. ಲೈಟು ಬಿಳಿ ಚಳಿ ಅಂತ ಇದ್ದಾವೆ. ಸ್ವಲ್ಪ ಶೋಕೆ, ಸ್ವಲ್ಪ ಚಳಿ ಎಲ್ಲ ಉಂಟು. ಫೀಲ್ಡು ವಾಕಿಂಗ್ ಮಾಡೋರು ಮಾಡ್ತಾಯಿದ್ದಾರೆ, ಕೆಲ್ಸಕ್ಕೆ ಹೋಗೋರು ಹೋಗಿರ್ತಾರೆ. ಶೆಟ್ರು ಸಿದ್ದಪ್ಪ ಕ್ರೀಡಾಂಗಣ. ನಮ್ಮ ಸಂಗೊಳ್ಳಿ ರಾಯಣ್ಣರಿಗೆ ನಮಸ್ಕಾರ ಪ್ರತಿದಿನದಂತೆ. ನಮ್ಮ ಗಾಂಧಿ ತಾತಗೆ ನಮಸ್ಕಾರ. ಮತ್ತು ನಮ್ಮ ಇಲ್ಲೆರಡು ಸ್ನೇಹಿತರು ಸಿಕ್ಕಿರು, ಆರಾಮಾಗಿ ನಿದ್ದೆ ಹೊಡಿತಾಯಿದ್ರು. ನಮ್ಮ ಸಿದ್ದರಾಮೇಶ್ವರ ಗಾಡಿ ಪಾಸ್ ಆಗ್ತಾಯಿದೆ. ನಮ್ಮ ಮಂತ್ರಾಲಯಕ್ಕೆ ಹೋಗೋ ದಾರಿ ಅಲ್ವಾ, ಅದನ್ನು ಒಂದು ದೇವ್ರ ರೂಪದಲ್ಲಿ ಸಿದ್ದರಾಮೇಶ್ವರ ಗುಡಿಗೆ ಒಂದು ಸಲ್ಯೂಟ್ ಹೊಡೆದೆ. ಅಂಗಡಿ ಒಳಗೆ ಹೋಗ್ತಾಯಿದ್ದೀನಿ ನೋಡಿ. ಸ್ನೇಹಿತರೆ ಇನ್ನೊಂದು 2 ಸೆಕೆಂಡು. ಬಸ್ ಸ್ಟ್ಯಾಂಡು ಖಾಲಿ ಇದೆ. ಎಷ್ಟು ಪರಿಮಳವಾದ ಗಾಳಿ ಬೀಸುತ್ತೆ ನೋಡ್ರಿ. ಕೆಲಸ ಮುಗೀತು, ಬಂದೆ ವಾಪಸ್ಸು. ಒಂಟಿ ಜೀವನ ಕಣ್ರಿ, ಏನು ಮಾಡೋದ್ರಿ. ಕವನ ಕಾದಂಬರಿ ಹೇಳ್ಕೊಂಡು ಹೋಗ್ಬೇಕಲ್ಲ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಇದ್ದರೆ ಸಾಕು ವಾಸವಿರೋಕೆ. ಏನಾದ್ರು ತಪ್ಪಾಗಿದ್ರು ಬೈಬೇಡಿ ದಯವಿಟ್ಟು. ತಿಳಿದಂತೆ ಮುತ್ತಣ್ಣ 2 ಮಾತು ಹೇಳ್ತಾ ಇದ್ದಾನೆ. ಇವತ್ತಿನದು ಇಷ್ಟು ಇದೆ, ಇನ್ನು ಮುಂದಕ್ಕಿದೆ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ ಈ ಸುರಸುಂದರಂಗನ ಮೇಲೆ, ಆಯಿತಾ. ನೋಡಿ, ಜೀವನ ಇಷ್ಟೇ ಕಣ್ರಿ. ಸ್ಟ್ರಗಲ್ಲು, ಹೋರಾಟ, ಸಪೋರ್ಟ್ ಮರಗಳು, ಫೀಲ್ಡು, ಹುಡುಗರು ನೋಡಿ ಮರಕೋತಿ ಆಟ. ಜೀವನ ಅವಾಗ ಚೆನ್ನಾಗಿತ್ತು. ಸಪೋರ್ಟ್ ಹಣ್ಣು ಇಷ್ಟೇ ಕಣ್ರಿ. ನಿಮ್ಮ ಜೀವನದಲ್ಲಿ ಕೊಳೆತ ಹಣ್ಣು ಬಿದ್ದು ಹೋಗ್ಬೇಕು ಅಂದ್ರೆ ಅದು ದೇವರು ಇಚ್ಛೆ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾರು ಬಿಟ್ಟು ಹೋಗಬೇಕು ಅನ್ನೋದು ಶ್ರೀಹರಿ ಇಚ್ಛೆ. ನೀವು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಶ್ರೀಹರಿ ಇಚ್ಛೆ. ಒಂದು ಸಪೋಟ ಸಿಗುತ್ತನೋ ಅಂತ ನೋಡಿದೆ, ಯಾಕೆ ಸಪೋಟ ಹಣ್ಣು ಸಿಗಲಿಲ್ಲ. ಸಿಕ್ಕಿದ್ರೆ ಒಂದು ತಿನ್ಕೊ ಹೋಗೋಣ ಅಂತ ಅಂದ್ಕೊಂಡೆ. ಒಂದು ಹಣ್ಣು ಸಿಕ್ತು, ಅದೇ ಸೌಂಡ್ ಮಾರಿತ್ತು. ಒಂದು ಹಣ್ಣನ್ನು ತಿನ್ಕೊಂಡು ಪಾಲಿಗೆ ಬಂದಿದ್ದೆ, ಪಂಚಾಮೃತ ಅಂದ್ಕೊಂಡು ಮುಂದೆ ಹೋದೆ. ಸ್ನೇಹಿತರೆ, ತುಂಬ ಒಂದು ಹಣ್ಣು ಸೂಪರಾಗಿದೆ, ಸ್ವೀಟಾಗಿದೆ, ಅದ್ಭುತವಾಗಿದೆ. ಇವತ್ತಿಂದು ಇಷ್ಟೇ ಸ್ನೇಹಿತರೆ, ಮುಗೀತು ಇವತ್ತಿನ ದಿನ. ನಿಮಗೆ ಸಮಾಪ್ತಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ಹರಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವದಿಸಿ.